ಶಿಷ್ಯ ಮಾಡ್ತೀಯ ಆಟೋ? ನನಗೆ ಬರಲ್ಲ. ರೈಟ್ಗೋ ಏನು ಆಯಿಲ್ ಖಾಲಿ ಆಗ್ಬಿಟ್ಟೈತಾ? ಯಾವ ಊರು? ಕೇರ್ ಪ್ರಮೇನಾ? ಡೌನ್ ಇದೆ ಇರೋ, ನೋಡ್ಕೊಳ್ಳಿ ರೈಟಲ್ಲಿ ಸುಮ್ಮನೆ. ಆಮೇಲೆ ಇಂಡಿಕೇಟರ್ ಹಾಕ್ಬಿಡಿ ಬ್ರೋ. ಎಲ್ಲಿ? ಗ್ಯಾರೇಜ್ ಹತ್ರ ಹೋಗ್ತೀರಾ? ಡೈರೆಕ್ಟ್ ಮನೆಗೆ ಹೋಗ್ತೀರಾ? ಬಂಕಲ್ಲಿ ಹಾಕಲ್ಲ ಇಲ್ಲಿ ಆಯಿಲು? ಇಲ್ಲಿ ಬಂಕಲ್ಲಿ ಹಾಕ್ತಾರೆ ನೋಡಿ ಬ್ರೋ. ಹಾಂ, ನೋಡೋಣ ನಡೀರಿ, ನಾವು ಬರ್ತೀರಿ. ಅಲ್ಲಿಲ್ಲ ಅಂದರೆ ಮುಂದೆ ಟೋ ಮಾಡ್ತೀರಿ. ಗ್ಯಾರೇಜ್ಗಳು ಎಲ್ಲೂ ಓಪನ್ ಆಗಿರಲ್ಲ ಇವಾಗ. 10 ಗಂಟೆ ಆಯಿತು. ಪೆಟ್ರೋಲ್ ಬಂಕಲ್ಲಿ ಆಯಿಲ್ ಸರ್ವಿಸ್ ಮಾಡಲ್ಲ ಅಂದರು, ಅದಕ್ಕೆ ಟೋ ಮಾಡ್ಕೊಂಡು ಗ್ಯಾರೇಜ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಟ್ಬಿಟ್ಟು ಹೋಗಿದ್ರೆ ಮತ್ತೆ ತಳ್ಕೊಂಡು ಹೋಗ್ಬೇಕಾಯಿತು. ಹಾಂ, ಮುಂದೆ ಲೆಫ್ಟಲ್ಲಿ ಐತೆ ನಡಿ ಬ್ರೋ ಗ್ಯಾರೇಜು. ರೈಟಲ್ಲಿ ನೋಡ್ಕೊಳ್ರಿ. ಕಾಲ ಮೇಲೆ ಎತ್ಕೊಳ್ಳಿ ಕಾಲು. ಅಲ್ಲೊಂದು ಗ್ಯಾರೇಜ್ ಇದೆ, ಓಪನ್ ಇದೆಯಲ್ಲ ಗೊತ್ತಿಲ್ಲ. ಲೆಫ್ಟಲ್ಲೇ ಬಾ, ಲೆಫ್ಟು. ಸ್ಲೋ ಗ್ಯಾರೇಜ್ವರೆಗೂ ಹೋಗ್ಬಿಡೋಣ ಇರೋ. ಅಲ್ಲಿದೆ ನೋಡಿ, ಲೆಫ್ಟು. ಓಕೆ ಬ್ರೋ. ಹೈವೇದಲ್ಲಿ ಗಾಡಿ ಆಫ್ ಆಗೋಗಿತ್ತು ಪಾಪ. ಹೈವೇದಲ್ಲಿ ತಳ್ಕೊಂಬರ್ತಾಯಿದ್ರು ಭಟ್ರಳ್ಳಿ ಹತ್ರ. ಆ ಥರ ಸೆಂಟ್ರ್ ರೋಡಲ್ಲಿ ಗಾಡಿ ಆಫ್ ಆಗಿಬಿಟ್ರೆ ತುಂಬ ಕಷ್ಟ ಆಗೈತೆ ಪಾಪ. ಯಾವುದೋ ಹೆಣ್ಮಗು ಬೇರೆ ಇದೆ, ಅವ್ರು ನೋಡಿ ಪಾಪ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ನಮ್ಮ ಕೈಲಾದಷ್ಟು ಟೋ ಮಾಡಿದೆ ಅಲ್ಲಿವರೆಗೂ. ಬಂಕಲ್ಲಿ ಕೇಳಿದೆ, ಆಯಿಲ್ ಏನೋ ಖಾಲಿಯಾಗಿದೆ ಅಂದರು ಅವರು. ಆಯಿಲ್ನ ಬಂಕಲ್ಲಿ ಹೋಗಿ ಕೇಳಿದೆ, ಇರಲ್ಲ ಅಂದರು. ಮತ್ತು ಗ್ಯಾರೇಜ್ವರೆಗೂ ಟೋ ಮಾಡಿಬಿಟ್ಟು ಅವ್ರಿಗೆ ಬಿಟ್ಟು ಬಂದೆ. ಆ ಥರ ಅವಾಗ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರಿ ನಾವು ರೈಡರ್ಗಳು. ಆಯಿತು. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 20 ಜನ ಇದ್ದಾರೆ, 20K ಮಾಡಿಬಿಡಿ ಗೈಸ್. 20 ಮೆಂಬರ್ಸ್ ಇದ್ದಾರೆ ಇವಾಗ ನನ್ನ ಹತ್ರ ಸಬ್ಸ್ಕ್ರೈಬರ್ಗಳು. 20K ಮಾಡೋದು ದೊಡ್ಡ ವಿಷಯ ಅಲ್ಲ. 2000 ಆದರೂ ಮಾಡಿ ಬೇಗ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.